ಮಗ ಏನು ಮಾಡ್ತಾ ಇದೀಯವ? ಏನಿಲ್ಲ ಕಣಮ್ಮ, ಕುಂತೀವ್ನಿ. ಯಾಕೊಂಥರ ಇದೆಯಲ್ಲ? ಯಾಕೆ ಸಪ್ಕಿದ್ದಿ? ಏನೂ ಇಲ್ಲ. ಯಾಕೆ ಹೇಳವ? ಯಾಕೊಂಥರ ಇದೆಯಲ್ಲ? ಏನಂತ ಹೇಳೋಣಮ್ಮ, ನನ್ನಿಂದ ನಿನ್ಗೆ ನೆಮ್ಮದಿ ಇಲ್ವಲ್ಲ, ನೆನ್ಸ್ಕೊಂಡ್ರೆ ಭಾಳ ಬೇಜಾರಾಯ್ತದೆ. ಅಯ್ಯೋ ಸಿಕ್ಕಿಲ್ಲ ಬುಡ್ ಮಗ, ಇನ್ನು ಏನು ಮಾಡೋಕ್ಕಾದದ್ದು? ಏನು ನಮ್ಮ ಮನೆ ಬರದಲ್ಲಿ ಏನು ಬರ್ದಿರೋದು ಅದನ್ನ ಅನ್ಭವಿಸ್ಲೇಬೇಕಲ್ವಾ? ಬಿಡು ಪರವಾಗಿಲ್ಲ. ನೀನ್ಯಾಕೆ ಬೇಜಾರು ಮಾಡ್ಕೊಂಡಿಯೇ ಪಪ್ಪ? ಊರಲ್ಲಿ ಒಳ್ಳೆ ರಾಣಿ ಹಂಗಿದ್ದೆ ನೀನು. ನಮ್ಮ ಮನೆಗೆ ಬಂದು ಬಿಕಾರಿ ಹೆಂಗೆ ಮಾಡ್ತಾ ಕೂತಿದ್ದೀರ ಕೆಲಸ, ಬಂದು ನೆನ್ಸ್ಕೊಂಡ್ರೆ ಭಾಳ ಹೊಟ್ಟೆ ಉರಿತದೆ ಕಣಮ್ಮ ನನಗೆ. ಆಯಿತು ಸುಮ್ಮನಿರವ, ಇನ್ನೇನು ಮಾಡಿಯೇ? ತಲೆ ಕೆಡ್ಸ್ಕೊಬಿಡ ಬಿಡು. ಅಯ್ಯೋ ಪರವಾಗಿಲ್ಲ, ಯಾರಿಗೋಸ್ಕರ ಮಾಡ್ತಾ ಇದ್ದಾನು? ನಿನಗೋಸ್ಕರ ಅಲ್ವಾ? ನಾಚಿಕೆ ಮಾನ ಮರ್ವದಿ ಏನಿಲ್ವಾ ನಿಮಗೆ? ಅಲ್ಲ ಏನಕ್ಕೆ ಹೇಳ್ಕೊಂಡ್ರಿ ನನ್ನ ಅಳಿಮಯ್ಯ ಅಂದ್ಬಿಟ್ಟು? ಅಲ್ಲ ಅವ್ರು ಏನಾಗಬೇಕು ಅಂತ ಕೇಳಿದಾಗ ಇನ್ನೇನಂದರು? ಅದಕ್ಕೆ ನಮ್ಮ ಅಳಿಮಯ್ಯ ಅಂತ ಅಂದೆ. ತಪ್ಪೇ ಅದು. ಏನಕ್ಕೆ ಕೇಳಬೇಕಾಗಿತ್ತು? ನನ್ನ ಅಳಿಮಯ್ಯ ಅಂತ ಏನಕ್ಕೆ ಕೇಳ್ಕೊಬೇಕಾಗಿತ್ತು? ನನಗೆ ನಾಚಿಕೆ ಆಗಲ್ವಾ? ಅಲ್ಲ ನಮ್ಮ ಅತ್ತೆನ ಕೆಲಸ ಕಳಿಸಿದ್ದೀನಿ, ನನಗೆ ನಾಚಿಕೆ ಆಗಲ್ವಾ? ನನಗೆ ನಿಮ್ಗೆ ಹೇಳಿರ್ಲಿಲ್ವ ನಾನು ಅಲ್ಲಿ ಏನು ಹೇಳ್ಬಾರ್ದು ಅಂದ್ಬಿಟ್ಟು? ಹೇಳಿರ್ಲಿಲ್ವ ಹೇಳಿ? ಏನು ಹತ್ಯೆಗೆ ಆಡ್ತಾ ಇದ್ದೀರ ನೀವು? ಇದು ಯಾಕೋ ಜಾಸ್ತಿ ಆಗೋಯ್ತು ತುಂಬ. ಅಯ್ಯೋ ಸುಮ್ಮನಿರೀಗ. ಏನಾಯ್ತು ಈಗ? ಏನಾಯ್ತು ಅಂದ್ಬಿಟ್ಟು ಹಿಂಗೆ ಆಡಿರಿ? ಅಲ್ಲಕಂದ್ರೆ ಇಷ್ಟೊತ್ತು ಗಂಟೆ ನಾನು ಕೂಡ ಜಗಳಕ್ಕೆ ಬಿದ್ದಿದ್ದೀ. ಈಗ ನಮ್ಮ ಅಮ್ಮ ಬಂದಷ್ಟು ನಮ್ಮ ಅಮ್ಮನ ಕೂಡ ಜಗಳಕ್ಕೆ ಬೀಳ್ತಾಯಿದ್ದೀವಿ. ಯಾಕೆ ಹಿಂಗೆ ಆಡ್ತಾ ಇದ್ದೀರಿ ನೀವು? ಯಾಕೆ ಹಿಂಗೆ ಆಡ್ತಾ ಇದ್ದೀರಿ? ಯಾಕೋ ನಿಮ್ಮ ತೋತಿ ಆಗೋಯ್ತು ನಿಮ್ಮದು ಬಡವ. ನಾನು ಹೀಗಿದೆ ಆಡೋದು? ಏನಿವಾಗ ನೋಡೆ, ಇನ್ನೊಂದು ದಿನ ಎಲ್ಲಾದರೂ ಅಳಿಮಯ್ಯ ಅದು ಇದು ಅಂತ ಏನಾದರೂ ಹೇಳ್ಕೊಂಡ್ರೆ ನಾನು ಸುಮ್ಮನೆ ಇರಲ್ಲ, ಕೆಟ್ಟ ಮನ್ಸಾಗ್ಬಿಡ್ತೀನಿ ನಾನು. ಈಗೇನು ಭಾಳ ಒಳ್ಳೆ ಮನ್ಸಾಗಿದ್ದೀರಿ ನೀವು. ಸುಮ್ಮನಿರವತ್ತಾಗೆ, ಸುಮ್ಮನಿರಿ, ಏನು ಮಾತಾಡಬೇಡ. ಹೋಗಿ ಆಯಿತು, ಇನ್ನೊಂದ್ಸತಿ ಎಲ್ಲೂ ಹೇಳಕ್ಕಿಲ್ಲ ನಾನು. ಹೋಗಿ ಆಯಿತು, ತಪ್ಪಾಯಿತು, ಹೋಗಿ. ಮಾತಾಡ್ತೀರಾ ಮಾತನ್ನ ಲೆಕ್ಕಾಚಾರ ಇಲ್ದಾಗ ಮಾತಾಡೋದನ್ನ ಸ್ವಲ್ಪ ಕಮ್ಮಿ ಮಾಡಿ ನೀವು. ನೀವೇ ಸರಿಯಲ್ಲ ಮಾತ್ಕೊಳ್ತಿರೋರು. ನಾನು ಅಷ್ಟು ಬಗೆಯಿಂದ ಹೇಳ್ಕಳ್ಸಿದ್ದೀನಿ. ಎಷ್ಟು ಸಲ ಹೇಳ್ಬೇಕಮ್ಮ ನಿನಗೆ? ಗೊತ್ತಾಗಲ್ವಾ ನಿನಗೆ? ಆ ಕೆಲಸ ನೋಡಿದ್ರೆ ಸ್ವಲ್ಪ ಬರ್ತಾ ಇರುವಂಥ ಕೆಲಸ ನಿನಗೆ. ಆ ಓನರ್ ಆಂಟಿ ಬಂದು ಫೋನ್ ಮಾಡಿ ನನಗೆ ಉಗಿತಾ ಕೂತಿದ್ದಾರೆ. ಏನು ಕೆಲಸದವ್ರು ಕಳಿಸಿದ್ಯಾ, ಸ್ವಲ್ಪ ಕೆಲಸ ಬರಲ್ಲ ಅಂತ. ಮನೇಲಿ ಪಾತ್ರೆ ತೊಳೆದು ಬಟ್ಟೆ ಒಗೆದವು ಏನು ಕೆಲಸ ಮಾಡ್ತಿರ್ಲಿಲ್ವ ನೀವು? ಕ್ಲೀನಾಗಿ ಕೆಲಸ ಮಾಡಕ್ಕೆ ಬರಲ್ವಾ? ನೋಡಿ, ನಾಳೆಯಿಂದ ಒಂದು ಕಂಪ್ಲೇಂಟ್ ಬರಬಾರ್ದು. ಬಂದರೆ ಅಮ್ಮ ಮಗಳು ಇಬ್ಬರನ್ನು ಮನೆಯಿಂದ ಹಚ್ಕೊಡ್ಸ್ಬಿಡ್ತೀನಿ. ಯಾಕೆ ಕೊಡ್ಸಿರಿ ನೀವು? ಯಾಕೆ ಕೊಡ್ಸಿರಿ? ಇದು ದುಡ್ಡು ನಮ್ಮ ದುಡ್ಡಲ್ಲಿ ಮನೆ ಮಾಡ್ಕೊಂಡಿರೋದು ನಾವು, ನಿಮ್ಮ ದುಡ್ಡಲ್ಲೇ. ಓ ಮುನ್ಸೂರಿಗೆ ಅಷ್ಟೋ ನಿಯತ್ತಿರ್ಬೇಕು. ನಾನು ಕರ್ಕೊಬರೋ ಗಂಟೆ ಅಷ್ಟು ಬಗೆಯಿಂದ ಹೇಳ್ಬಿಟ್ಟೆ ನೀನು. ಹಂಗೆ ನೋಡ್ಕೊತೀನಿ ಹಿಂಗೆ ನೋಡ್ಕೊತೀನಿ ಅಂದ್ಬಿಟ್ಟು ಈಗ ಈ ಥರ ನಾಟಕ ಆಡ್ತಿದ್ದಿಲ್ಲ. ದೇವ್ರು ಒಳ್ಳೇದು ಕೊಟ್ಟದ ನಿನಗೆ? ಒಳ್ಳೇದು ಕೊಟ್ಟದ ಹೇಳು? ಬರಬಾರ್ದೆ ಬಂದ್ಬಿಡ್ತದೆ, ಕೊಟ್ಬಿಡ್ತಾನೆ ದೇವರು. ಒಂದು ನಿಯತ್ತನ್ನದಿರಬೇಕು. ಓಹೋ, ನಿಯತ್ ಬಗ್ಗೆ ನನ್ನ ಹತ್ರ ಹೇಳ್ತಾ ಇದ್ದೀನಿ ನೀನು? ನಿನ್ನ ಈ ನಿಯತ್ ಕಾಡಿದ್ದೀನಿ ಕತ್ತೋಗೆಲ್ಲ. ಜಾಸ್ತಿ ಮಾತಾಡಬೇಡ ನೀನು. ಸುಮ್ಮನಿರ್ ಮಗತ್ತಾಗ. ಆಯಿತು ಸುಮ್ಮನಿರಿ. ಏನು ಹಿಂಗೆ ಆಡ್ತಾ ಇದ್ದೀರಿ ನೀವು? ಅಲ್ಲ ಸಾಕಾಗಿ ಬಂದೀವಿ. ಸುಮ್ಮನಿರಿ, ಕೆಲಸ ಮಾಡ್ಕೊ ಬಂದೀನಿ. ಒಂದ್ಗಳು ನೆಮ್ಮದಿ ಕೂತ್ಕೊಳಕ್ ಬಿಡಿ. ಏನು ಹಿಂಗೆ ಆಡ್ತಾ ಇದ್ದೀರಿ? ನಾಳೆಯಿಂದ ಮಾಡ್ತೀನಿ ಕೆಲಸವ. ಸುಮ್ಮನಿರಿ ಆಯಿತು. ಸರಿಯಾಗಿ ಮಾಡ್ಕೊ ಹೋಯ್ತೇವ್ನಿ, ಕ್ಲೀನಾಗಿ ಕಲ್ತ್ಕೊತೇವ್ನಿ ಕತ್ತೆ ಕೆಲಸವ. ಏನು ಚಿಕ್ಕ ಮಗುನ ಕಲ್ತ್ಕೊಳಕ್ಕೆ? ಛೇ, ಏನಪ್ಪ, ಏನು ಸ್ವಲ್ಪ ಬುದ್ಧಿ ಇಲ್ಲ. ಅಮ್ಮ ನೀನು ಹೋಗ್ನೆ ಬಿಡಕನಮ್ಮ, ಅದು ಏನು ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ. ಅಯ್ಯೋ ಸುಮ್ಮನಿರವ, ಸುಮ್ಮನಿರು. ಕೂತ್ಕೊಂಡ್ರೆ ಅದದವ ಹಾಳಾದ ಮುಂಡೆ. ಅಯ್ಯೋ ಎಂಥ ಕೆಲಸ ಮಾಡ್ಕೊಂಡೆ ಹೇಳೋತ್ತಾಗೆ. ನೆಮ್ಮದಿಗೆ ಇರ್ಬೋದಾಗಿತ್ತು. ನಾನು ಬೇರೆ ಬಂದು ಇಲ್ಲಿ ಸಿಕ್ಕಾಕೊಂಡಂಗೆ ಆಯ್ತಲ್ಲ ನಿನ್ನಿಂದ ಒಳ್ಳೆ ನರಿಂಸೆ ಆಗೋಯ್ತು ಹೋಗ ನನಗೆ. ತೊಡಗಲಿಗೆ ಬಡ್ಕೊಂಡೆ ಈಗ ಎಷ್ಟು ಚೆನ್ನಾಗಿ ಪೂಜೆನ ಯಾವ ಥರ ರಾಣಿ ನೋಡ್ಕೊತವನೆ ಗೊತ್ತಾ? ಆಕಾಶು ಕರ್ಕೊಂಡೋಗಿ ಓದಿಸ್ತಾ ಕುಂತವನೆ. ನೀನು ಯೋಗ ಇಲ್ದಾನೆ ನೀನು ಈ ಬೇವರ್ಸಿ ಕಟ್ಕೊಂಡು ಈ ಥರ ವನವಾಸತ್ತು ಅಂತ ಹಣೆ ಬರ ನಿನ್ಗೆ ಯಾಕವ ಬೇಕಾಗಿತ್ತು? ರಾಣಿ ಹೆಂಗಿರ್ಬೋದಾಗಿತ್ತು? ನಿನ್ನ ಜೀವನವ ನೀನೇ ಹಾಳು ಮಾಡ್ಕೊಳಕಂತ ಹೋಗು. ನನಗೆ ಏನಮ್ಮ ಗೊತ್ತಿಂಗೆ ಆಯ್ತದೆ ಅಂದ್ಬಿಟ್ಟು ಈ ಥರ ಇಂಥ ಮೋಸ್ಕರ ಅಂತ ನನಗೆ ಏನು ಗೊತ್ತಿತ್ತು ಹೇಳು? ಅಷ್ಟು ಚೆನ್ನಾಗಿ ಬಣ್ಣದ ಮಾತಾಡ್ತಿದ್ದ. ಆ ಥರ ಮಾತಾಡಿ ನನ್ನ ಇವತ್ತು ಬುಟ್ಟಿಗೆ ಹಾಕೊಬಿಟ್ಟು ಕರ್ಕೊಬಂದು ಈ ಥರ ಚಿತ್ರಹಿಂಸೆ ಕೊಡ್ತಾ ಕುಂತಾನಲ್ಲ. ಇವ್ನ ದೇವ್ರು ಒಳ್ಳೇದು ಕೊಟ್ಟದಮ್ಮ, ನಿಜವಾಗ್ಲೂ ಒಳ್ಳೇದಾದದ ಇವನಿಗೆ. ಬರಬಾರ್ದು ಬರೋಕ್ಕಿಲ್ವ ಹೇಳಿ ಇವನಿಗೆ? ಲೋಪ ನನ್ನ ಮಗನಿಗೆ. ಅಲ್ಲ ಯಾವ ಥರ ಹೊಟ್ಟೆ ಉರಿಸ್ತಾನೆ ನೋಡಮ್ಮ ನನ್ನ, ಯಾವ ಥರ ಹೊಟ್ಟೆ ಉರಿಸ್ತಾನೆ ಅಂದ್ಬಿಟ್ಟು ಲೋಪ ನನ್ನ ಮಗ. ಅಯ್ಯೋ ಕಾಣೆ ಏನೋ ಕಾಣೆಕಂತ ಹೋಗು. ಏನೋ ಕಾಣೆ ನಮ್ಮ ಮನೆ ಬರ್ಬೇಕು ಸರಿ ಇಲ್ಲಕ್ಕಂತ ಹೋಗು. ನೀನ್ಯಾಕವ ಒಂಥರ ಸಪ್ಪಗೆ ಇದೆಯಲ್ಲ? ಅಯ್ಯೋ ಹೆಂಗೆಂಗೋ ಆಯ್ತದೆ ಕಣಮ್ಮ ನನಗಂತೂ. ಸುಸ್ತು, ಸಂಕಟ, ಹೊಟ್ಟೆ ನೋವು, ಒಂಥರ ತಲೆ ತಿರುಗು, ವಾಂತಿ. ಅಯ್ಯಪ್ಪ ಸಾಕಾದಂಗೆ ಆಗ್ಬಿಟ್ಟದೆ ಕಣಮ್ಮ ನನಗಂತೂ. ಹೊಸಿ ಹಿಂಸೆ ಐತೆ ಇಲ್ಲ ಹಂಗನ್ನುವೆ. ಹಾಸ್ಪಿಟ್ಲ್ಗಾರ ಕರ್ಕೊಂಡು ಹೋಗು ಅಂತ. ಅಯ್ಯೋ ಹಂಗಂದ್ರು ತಲೆನೇ ಕೆಡ್ಸ್ಕೊತಿಲ್ಲ ಕಣಮ್ಮ. ಏನಾಗಿರೋದು? ಸುಮ್ಮನಿರು ಅಂತ ಕುಂತವನೆ. ಅಯ್ಯೋ ಹೋಗತ್ತಾಗೆ ಬಾ ಗೌರ್ಮೆಂಟ್ ಹಾಸ್ಪಿಟ್ಲ್ಗಾರೆ ಓಟ್ ಬರೋಕ್ಕಾಯ್ತದೆ. ಹೋಗ್ಬಿಟ್ಟು ತೋರ್ಸ್ಕೊಬರೋದ ಬಾ. ಇವತ್ತಿನ ಕಾಲದಲ್ಲಿ ಸರಿಲ್ಲ. ಎತ್ತ ತಿರ್ಕೊಂಡೋದು ಅದೇ ಹಾಕ್ಬೇಕು. ಬಾ ಹೋಗಿ ತೋರ್ಸ್ಕೊಬರೋಕ್ಕಾಯ್ತದೆ. ಅಯ್ಯೋ ಸುಮ್ಮನಿರಮ್ಮ ಬೇಡ, ಯಾವ ಹಾಸ್ಪಿಟ್ಲ್ ಬೇಡ, ಯಾವುದು ಬೇಡ, ಸುಮ್ಮನಿರಮ್ಮ ತಗೆ. ಇರೋದು ಸತ್ರ ಸಾಯೋದು. ಈ ಜನ್ಮ ಮಡಿಕೊಂಡಿರೋದಕ್ಕೆ ಸತ್ತೋಗ್ಬಿಟ್ರೆ ನೆಮ್ಮದಿ ಕತೆ. ಏನಮ್ಮ ಈ ಥರ ಮಾಡ್ಬಿಟ್ಟ ಬೇವರ್ಸಿ ಇವ್ನು ನಂಬ್ಕೊಂಬಂದಿದ್ಕೆ? ಯಾವ ಥರ ಮಾಡ್ದೆ ನೋಡಮ್ಮ ನಮ್ಮನ್ನ. ಆಯಿತು ಸುಮ್ಮನಿರವ, ಯೋಚನೆ ಮಾಡಬೇಡ, ಸುಮ್ಮನಿರಿ. ಏನು ಮಾಡಿಯೇ? ನಾನು ನನ್ನ ಬಗ್ಗೆ ಯೋಚನೆ ಮಾಡ್ತಾಯಿಲ್ಲ ಕಣಮ್ಮ. ನಂದೇನು ನಾನು ಮಾಡಿದ ತಪ್ಪಿಗೆ ನಾನು ಶಿಕ್ಷೆ ಅನ್ಭವಿಸ್ತೀನಿ. ನೀನೇನು ತಪ್ಪು ಮಾಡಿದೆ ಅಂದ್ಬಿಟ್ಟು ನಿನಗೆ ಶಿಕ್ಷೆ ನನ್ನಿಂದ? ನನ್ನ ಎತ್ತಿರೋ ತಪ್ಪಿಗೆ ನೀನು ಶಿಕ್ಷೆ ಅನ್ಭವಿಸ್ಬೇಕು ನನ್ನ ಜೊತೆಗೆ? ಯಪ್ಪ ದೇವ್ರೇ, ಭಾಳ ಬೇಜಾರಾಗ್ಬಿಟ್ಟದೆ ಕಣಮ್ಮ ನನಗಂತೂ. ಎಷ್ಟು ಬೇಜಾರಾಗದೆ ಗೊತ್ತಾ ನನಗೆ? ದೇವ್ರನ್ಗೂ ಈ ಜೀವನ ಯಾಕಪ್ಪ ಅನ್ಸ್ಬಿಟ್ಟದ ನನಗೆ.
ಹಂಗನ್ಬೇಡ ಸುಮ್ಮನಿರವೆ, ಹಂಗನ್ಬೇಡ ಸುಮ್ಮನಿರಿ. ಇನ್ನೇನು ಮಾಡೋಕ್ಕಾದದು, ಇನ್ನೇನು ಮಾಡೋಕ್ಕಾದದು ಹೇಳು. ನಾವು ಮಾಡ್ಕೊಂಡಿರೋ ತಪ್ಪಿಗೆ ಏನೂ ಮಾಡೋಂಗಿಲ್ಲ. ಹಂಗೆ ಅನ್ಕೋಬೇಡ, ಬೇಜಾರು ಮಾಡ್ಕೋಬೇಡ, ಸುಮ್ಮನಿರು ನೀನು. ಬಾ ಹೋಗ್ಬಿಟ್ಟು ಬರೋದು ಹಾಸ್ಪಿಟ್ಲಿಗೆ. ಅಡುಗೆನೇ ಮಾಡಿಲ್ವಲ್ಲ ನೀನು? ಏನು ಮಾಡ್ತಿದ್ದೆ ಬೆಳಿಗ್ಗೆಯಿಂದ? ಅಯ್ಯೋ ನನಗೆ ಯಾಕೋ ಸುಸ್ತು, ಸಂಟ ಹೊಟ್ಟೆ ನೋವು ಅನ್ನಿಲ್ವಾ? ಮನೆಗಿದೆ ನನಗೆ ಆಯ್ತಿತ್ತಿಲ್ಲ ಜೀವಕ್ಕೆ. ನನಗೆ ಗೊತ್ತು ಕಣೆ, ನನಗೆ ಗೊತ್ತು ನಿಂದೆಲ್ಲ ನಾಟಕ ಅಂತ. ನಾಳೆಯಿಂದ ನೀನು ಕೆಲ್ಸಕ್ಕೆ ಹೋಗ್ಬೇಕಲ್ಲ ಅಂದ್ಬಿಟ್ಟು ನಾಟಕ ಆಡ್ತಾ ಇದೆಯಾ? ನೋಡಿ, ನಾನು ಬೇಕಾದ್ರೆ ಕೆಲ್ಸಕ್ಕೆ ಹೋಗ್ತೀನಿ, ಅವಳು ಹೋಗೋದು ಬೇಡ. ಈಗಲೇ ಹುಷಾರಿಲ್ದ ನಳ್ತಾ ಕೂತವಳೆ, ಇನ್ನೂ ನಳ್ಕ ಕೂತ್ಕೊಳ್ಳಿ ಅಂದ್ಬಿಟ್ಟು ಅವಳನ್ನ ಬೇರೆ ಕೆಲ್ಸಕ್ಕೆ ಹೋಗಿ ಅಂದಿರಾ? ಹಾಂ, ಪರವಾಗಿಲ್ವಲ್ಲ ನೀವು ಸುಮಾರಾಗೇ ಇದ್ದೀರಾ? ಅಲ್ಲ, ಏನು ಅನ್ಕೊಬಿಟ್ಟಿದ್ದೀರಾ ನೀವು? ಏನು ಅನ್ಕೊಬಿಟ್ಟಿದ್ದೀರಾ? ಏನು ನಾಟಕ ಆಡ್ತಾ ಇದ್ದೀರಾ? ನಾಟಕನ ಇಲ್ಲಿ? ಹಾಂ, ನಾಳೆಯಿಂದ ಕೆಲ್ಸಕ್ಕೆ ಹೋದ್ರು ಸರಿ, ಇಲ್ಲ ಅಂದರೆ ನನ್ನ ಮನೆ ಒಳಗಡೆ ಇಸ್ಕೊಳ್ಳಲ್ಲ ನಾನು. ಅಲ್ಲಕ್ಕನಪ್ಪ, ಹುಷಾರಿಲ್ದ ನಳ್ತಾವಳೆ, ನೀವೇನು ಕಣ್ಕಾಣಕ್ಕಿಲ್ವ ನಿನ್ಗೆ? ಯಾಕೆ ಹಿಂಗೆ ಆಡ್ತಾ ಇದ್ದೀನಿ ನೀನು? ಹಿಂಗೆ ಆಡ್ತಾ ಇದೆಯಲ್ಲ ನೀನು, ಸರಿಯೇ ನೀನು ಬುದ್ಧಿ ಕಲ್ತಿರೋದು ನೀನು? ಸರಿ ಹೇಳು. ಓ ಪರವಾಗಿಲ್ಲ ಕಣಪ್ಪ ನೀನುವೇ. ಅಲ್ಲ, ಜೀವಕ್ಕೆ ಹಾಕ್ದಾರೆ ಎಲ್ಲೋದಳು ನನ್ನ ಮಗಳು. ಮೊದಲು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ತೋರ್ಸೋದಬ್ಬ. ಏನು ರೋಗ ಬಂದಿರೋದು? ಎಲ್ಲ ನಾಟಕ. ಯಾವ ರೋಗನೂ ಬಂದಿಲ್ಲ, ಎಂಥದ್ದು ಇಲ್ಲ ಇವಳಿಗೆ. ಕೆಲಸ ಮಾಡಕ್ಕೆ ಹೋಗ್ಬೇಕಲ್ಲ ನಾಳೆಯಿಂದ ಅಂದ್ಬಿಟ್ಟು ಈ ಥರ ನಾಟಕ ಆಡ್ತಾ ಇದ್ದಾಳೆ. ಈ ನಾಟಕ ಎಲ್ಲ ನನ್ನ ಹತ್ರ ನಡೆಯಲ್ಲ. ನಾನಕ್ಕೆ ನಾಟಕ ನಾಟಕ ನನಗೆ ಅಭ್ಯಾಸ ಇಲ್ಲ, ನಿಮಗೆ ನಾಟಕ ಆಡಿ ಅಭ್ಯಾಸ ಆಗಿರೋದು. ಅದಕ್ಕೆ ಮದುವೆಕ್ಕಿಂತ ಮುಂಚೆಗೆ ನೀನು ಹಂಗೆ ನೋಡ್ಕೊತೀನಿ, ಹಿಂಗೆ ನೋಡ್ಕೊತೀನಿ ಅಂತ ನಾಟಕ ಆಡ್ತಿದ್ದು. ನೋಡೆ, ಹೆಚ್ಚಿಗೆ ಮಾತಾಡಿದ್ರೆ ಮೇಲೆ ಸರಿಯಾದ ಕೆಲಸ ಆಗೋಯ್ತದೆ. ಎಷ್ಟು ಸಲ ಏನು ಹೇಳೋದು ನಿನಗೆ? ಎಷ್ಟು ಸಲ ಹೇಳೋದು ನಿನಗೆ? ಹಾಂ, ಆ ಸುದ್ದಿ ಎಲ್ಲ ಎತ್ಬಿಡ ನೀನು, ಹಳೆ ಸುದ್ದಿ ಎಲ್ಲನೇ. ನಾನು ಅಷ್ಟೇ ಆರಾಮಾಗಿದ್ದೆ, ನಮ್ಮ ಅಪ್ಪ ಅಮ್ಮ ನನ್ನ ತಂಗಿ ಜೊತೆ ಎಷ್ಟು ಚೆನ್ನಾಗಿದ್ದೆ. ಎಲ್ಲ ನಿನ್ನಿಂದ ಹಾಳಾಗೋಗಿದ್ದು. ರಾಜ ಥರ ಇದ್ದೆ. ನಿನ್ನ ಮದುವೆ ಆದಮೇಲೆ ಬಿಕಾರಿ ಆಗ್ಬಿಟ್ಟಿದ್ದೀನಿ. ನಾನು ಅಷ್ಟೇ ರಾಣಿ ಹಿಂಗೆ ಇದ್ದೆ, ನಿನ್ನ ಮದುವೆ ಆದ್ಮೇಲೆ ಬಿಕಾರಿ ಆಗಿರೋದು. ಏನಂದೆ ಸ್ಟುಪಿಡ್? ಹೊಡೆದ್ರೆ ಯಾವ ಥರ ಹೊಡಿತೀನಿ ಗೊತ್ತಾ? ಏನಪ್ಪ, ನಾನು ಮುಂದ್ಗಡೆ ನನ್ನ ಮಗಳು ಹೊಡಿತೀನಿ ಅಂತೀರ ನೀನು? ಅಲ್ಲ, ಹುಷಾರಿಲ್ದ ನಳ್ತಾ ಕೂತಾಳೆ, ಹಾಸ್ಪಿಟ್ಲಿಗೆ ಹೋಗಿ ಕರ್ಕೊಂಡೋಗಿ ತೋರ್ಸ್ಕೊಬರೋದಂತಾನೆ ಬಿಟ್ಟು ಈ ಥರ ಮಾತಾಡ್ತಿದ್ಯಲ್ಲ ನೀನು. ನೀನು ಮಾತಾಡ್ತಾರ ಮತ್ತು ನಿನಗೆ ಸರಿ ಅನ್ಸದ? ನೋಡಿ, ಸುಮ್ಮನೆ ಅತಿಯಾಗಿ ಮಾತಾಡಬೇಡಿ ನೀವು. ನಾನು ಕರ್ಕೊಂಡು ಹೋಗಲ್ಲ, ಬೇಕಾದ್ರೆ ನೀವು ಕರ್ಕೊಂಡೋಗಿ. ಸರಿ, ದುಡ್ಡನ್ನಾರ ಕೊಡು, ಕರ್ಕ ಹೋಯ್ತೀನಿ. ಯಾವ ದುಡ್ಡ? ಎಲ್ಲಿದೆ ದುಡ್ಡು? ನನ್ನ ಹತ್ರ ಇಲ್ಲ ದುಡ್ಡು. ನಾನು ಬೇಕು ಅಂದ್ರೆ ನೀವೆಲ್ಲ ಹೆಂಗಾದ್ರೂ ಮಾಡಿ ತೋರಿಸಿ. ನನಗಂತ್ರ 10 ಪೈಸೆ ದುಡ್ಡಿಲ್ಲ. ನಾನು ಕೇಳಿಗಿಡಿದ್ರೆ ನಾನು ಸುಮ್ಕೆ ಇರಲ್ಲ ನಾನು. ಬೇವರ್ಸಿ ಬಲ್ ಮುನ್ನಕ ಇವನು ಅಂತ ಇವನು ಕಟ್ಕೊಂಡೆ ನಾನು. ಬಸ್ ಸಿಕ್ಕಿಲ್ಲ, ಹೋಗ್ಬಿಟ್ಟು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ತೋರಿಸ್ಕೊಬರಕಾಯ್ತದೆ. ಬೇಡ ಬಿಡಮ್ಮ, ಸತ್ರ ಸಾಯ್ತೀನಿ, ಇದ್ರಿರ್ತೀನಿ. ನಾನು ಮಾಡಿದ ಕರ್ಮಕ್ಕೆ ನಾನೇ ಅನ್ಬೋಸ್ತೀನಿ. ಏನತ್ತಾಗೆ ಥೂ, ನಂದೊಂದು ಭಾಳ ಅನ್ನಂಗೆ ಆಗ್ಬಿಟ್ಟದೆ ಕಣಮ್ಮ. ನನಗಂತೂ ಭಾಳ ಬೇಜಾರಾಗಿ ಹೋಗೋದೆ. ಏನಮ್ಮ ಹಿಂಗೆ ಇವನು ಈ ಥರ ಸಣ್ಣ ಮನ್ಸ ಅಂತ ಗೊತ್ತಿತ್ತಿಲ್ಲ ನನಗೆ. ಸಣ್ಣಕ್ತೇನು ಅಂತ, ಇಂಥ ಲೋಪರು ಅಂತಲೂ ಗೊತ್ತಿತ್ತಿಲ್ಲ ಕಣಮ್ಮ ನನಗೆ. ಸಿಕ್ಕಿಲ್ಲ, ಸುಮ್ಮನಿರವ, ಬೇಜಾರು ಮಾಡ್ಕೊಬೇಡ, ಸುಮ್ಕಿರ ಆಯಿತು. ಏನು ಮಾಡೋಕ್ಕಾಗಿಲ್ಲ. ಆ ದೇವರು ಹೆಂಗೆ ದಾರಿ ತೋರ್ತ ನಂಗೆ ಅಲ್ಲಿ ಬಿಡತ್ತಾಗೆ. ನಾವು ಮಾಡಿದ ತಪ್ಪಿಗೆ ಶಿಕ್ಷೆ ಅನ್ಬೋಸ್ತೆ, ಹಂಗಾಯ್ತು. ಬಾ ಆಯಿತು, ಹೋಗ್ಬಿಟ್ಟು ತೋರ್ಸ್ಕೊಬರದ ಬಾ. ಅವ್ನು ಕೊಟ್ಟು ಆಟ್ಕೊಂಡು ಕೂತ್ಕೊಂಡ್ರೆ ನಿನ್ನ ಕಳ್ಕೊಳ್ಳೋಣವ. ಯಾರಿದ್ದಾರೆ ನನಗೆ? ನಿನ್ನ ಬಿಟ್ರೆ ಇನ್ನು ಯಾರಿದ್ದಾರೆ ಹೇಳು? ಬಾ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ತೋರ್ಸ್ಕೊಬರೋದ. ನೋಡೋದು ಏನಂದರು ಡಾಕ್ಟ್ರು, ಆಮೇಲೆ ನೋಡೋಕ್ಕಾಯ್ತದೆ. ಬವ್ವ ಸರಿಯಮ್ಮ, ಆಯಿತು, ನಡಿ ಹೋಗೋದ. ಇವ್ನಿಗೆ ಬೇರೆ ಅಡುಗೆ ಮಾಡಿ ಮಡಗು ಅಂತವನಲ್ಲ, ಮಾಡ್ಕೊಂಡು ತಿಂತಾನಂತೆ. ಬಾ ಹೋಗೋದ. ಮೊದಲು ಹಾಸ್ಪಿಟ್ಲ್ ತೋರಿಸ್ಕೊಟ್ಟನು ನಿನ್ನ, ಆಮೇಲೆ ಬಂದ್ಬಿಟ್ಟು ಮಾಡಿದ್ರಾಯ್ತು. ಬಾ, ಹಂಗೇನು ಬಂದಿಲ್ಲ, ಹೋಗೋರೋಗ ಬಂದಿಲ್ಲ, ಹೊತ್ಕೊಂಡು ಹೋಗೋರೋಗ ಮಲಗರು ಬಂದಿಲ್ಲ. ಹೆಂಗೆ ಮಾತಾಡ್ತಾನೆ ನೋಡಿ ಮಗ, ಹೆಂಗೆ ಮಾತಾಡ್ತಾನೆ. ಹುಟ್ಟು ಬಂಡ ನನ್ನ ಮಗ ಕಣಮ್ಮ, ಹುಟ್ಟು ಬಂಡ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.